ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ಅಂಧವಿಘ್ನಗಳ ಕಳೆ ಗಣನಾಥ ದೇವ ಬಂಧ ವಿಘ್ನಗಳ ಕಳೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜವ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂಧನು ರಣದಲ್ಲಿ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ಮಂಗಳ ಮೂರ್ತಿ ಗುರು ರಂಗವಿಠಲನ ಪಾದ ಮಂಗಳ ಮೂರ್ತಿ ಗುರು ರಂಗವಿಠಲನ ಪಾದ ಭೃಂಗನೆ ಪಾಲಿಸು ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ ವಂದಿಪೆ ನಿನಗೆ ಗಣನಾಥ ದೇವ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಗೌರಿ ಗಣೇಶ ಹಬ್ಬದ ವ್ಲಾಗ್ ನೋಡೋಣ. ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೌರಿ ಹಬ್ಬದ ದಿನ ಹಾಗೆಯೇ ಗಣೇಶ ಹಬ್ಬದ ದಿನ ತುಂಬ ಬ್ಯುಸಿ ಇದ್ದಿದ್ದರಿಂದ ಎರಡೂ ದಿನವೂ ವಿಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ. ಗಣೇಶ ಹಬ್ಬದ ಎರಡನೇ ದಿನ ಅಂತ ಹೇಳ್ಬೋದು. ಇದು ಭಾನುವಾರ, ಅಂದರೆ ನಮ್ಮ ಬಡಾವಣೆಯಲ್ಲಿ ಗಣೇಶ ಕೂರಿಸಿದ್ವಿ. ಹಾಗಾಗಿ ಪ್ರಸಾದವನ್ನು ತಯಾರಿ ಮಾಡ್ತಾ ಇದ್ದೀನಿ. ಬಡಾವಣೆಯಲ್ಲಿ ಗಣೇಶ ಕೂರಿಸುವಂಥದ್ದು ಮೊದಲಿಗೆ ಶುರು ಮಾಡಿದ್ದು ನಮ್ಮ ದೊಡ್ಡ ಮಗ ವೈಭವ್. ಅವನೊಂದು ಸ್ವಲ್ಪ ಸ್ಕೂಲಿಂದ ಕಾಲೇಜ್ ಡೇಸ್ಗೆ ಹೋಗಿದ ತಕ್ಷಣ ಅದನ್ನು ಅವ್ರ ತಮ್ಮನಿಗೆ ಚರಣ್ಗೆ ಕೊಟ್ಟ ಗಣೇಶ ಹಬ್ಬ ಮಾಡೋದನ್ನ. ನಮ್ಮ ಚರಣ್ ಕೂಡ ಅಷ್ಟೇ 10th ಸ್ಟ್ಯಾಂಡರ್ಡ್ ಇರೋವರೆಗೂ ಗಣೇಶ ಹಬ್ಬ ಆಚರಣೆ ಮಾಡ್ತಿದ್ರು ಎಲ್ಲ ಸೇರಿ. ಕಾಲೇಜ್ಗೆ ಹೋಗಿದ ತಕ್ಷಣ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿಬಿಡ್ತು. ಈಗ ನಮ್ಮ ಪ್ರೀತಮ್ ಮಾಡ್ತಾ ಇದ್ದಾನೆ. ಪ್ರೀತಮ್ ಇವಾಗ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಸೊ 10thವರೆಗೂ ಅವ್ನು ಮಾಡ್ತಾನೆ. ಅದಾದಮೇಲೆ ಕಾಲೇಜ್ಗೆ ಹೋದ್ಮೇಲೆ ಹೇಗೆ ಅಂತ ನೋಡಬೇಕು. ಈಗ ನಮ್ಮ ಬಡಾವಣೆಯಲ್ಲಿ ಗಣೇಶ ಕೂರಿಸೋದಕ್ಕೆ ಅಧ್ಯಕ್ಷ ಅಂತ ಹೇಳಿದ್ರೆ ನಮ್ಮ ಪ್ರೀತಮ್ ಅಂತ ಹೇಳ್ಬೋದು. ಅವನೇ ಮೇನ್ ಅಂತ ಹೇಳ್ತೀನಿ. ಇವತ್ತು ಪ್ರಸಾದಕ್ಕೆ ಅಂತ ವೆಜಿಟೇಬಲ್ ಪಲಾವ್ ಮೊಸರನ್ನ ಮಾಡ್ತಾ ಇದ್ದೀನಿ. ಮತ್ತು ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಇನ್ನೊಬ್ಬರು ಫ್ರೆಂಡ್ಗೆ ಹೇಳಿದ್ದೀನಿ. ಸುಮಾರು ಇವಾಗ ಪಲಾವ್ ಮಾಡ್ಕೊಳ್ಳೋಕ್ಕೆ ತರಕಾರಿಗಳೆಲ್ಲ ಬಿಡಿಸ್ತಾ ಇದ್ದೀನಿ. ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಮಾಡಿದೆ ತರಕಾರಿ ಎಲ್ಲ ಬಿಡಿಸೋಣ ಅಂಥೇಳಿ. ಎಲ್ಲ ಮಿಕ್ಸ್ ತರಕಾರಿ ಸೇರಿ ಸುಮಾರು 3 kg ಅಷ್ಟಿದೆ. ಇದಕ್ಕೆ ಅಕ್ಕಿ 5 kg ಹಾಕಿದ್ದೀನಿ. ಈರುಳ್ಳಿ ಸುಮಾರು 1ರಿಂದ 1.5 kg ಅಷ್ಟಿದೆ. ಟೊಮೆಟೊ 1.5ರಿಂದ 2 kg ಅಷ್ಟಿದೆ. ಟೋಟಲ್ ಆಗಿ ಪ್ರಸಾದ ಎಲ್ಲ ಹತ್ರ 10 kg ಮೇಲೇ ಆಗಿತ್ತು. ಬರೀ ವೆಜಿಟೇಬಲ್ ಪಲಾವ್ 10 kg ಅಷ್ಟೇ ಆಗಿತ್ತು. ನೋಡಿ, ಈ ಕಡೆ ಈರುಳ್ಳಿಯನ್ನು ಅಮ್ಮ ಎಲ್ಲ ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡಿ ಇಡ್ತಾ ಇದ್ದಾರೆ. ಮೊಸರನ್ನ ಮಾಡೋದಕ್ಕೆ ಅಂತ ಮೊಸರನ್ನ ತರಿಸಿದ್ದೀನಿ. ಈಗ ಸುಮಾರು ಮಧ್ಯಾಹ್ನ 3 ಗಂಟೆ ಆಗಿದೆ. 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ತರಕಾರಿಗಳು ಎಲ್ಲ ಕಟ್ ಮಾಡೋದಕ್ಕೆ. ನಾನು, ಅಮ್ಮ ಮತ್ತು ತಂಗಿ ಇಷ್ಟು ಜನ ಸೇರಿ ಎಲ್ಲ ಎಷ್ಟಾಗುತ್ತೋ ಅಷ್ಟು ಸೇರಿ ಮಾಡ್ತಾ ಇದ್ದೀವಿ. ನಮ್ಮ ಎದುರುಗಡೆ ಮನೆಯವರು ಮೊಸರು ಕೊಡ್ತೀವಿ ಅಂತ ಹೇಳಿದರು. ಅವರು ಹಾಲು ಡೇರಿ ಇಟ್ಟಿದ್ದಾರೆ. ಹಾಗಾಗಿ ಮೊಸರು ಕೊಡ್ತೀನಿ 5 ಲೀಟರ್ ಅಂತ ಹೇಳಿದರು. ಪಾಪ ಅವರು ರಾತ್ರಿ ಎಪ್ಪಾಕೋದು ಮರೆತು ಬಿಟ್ಟಿದ್ದಾರೆ. ಹಾಗಾಗಿ ಬರೀ ಹಾಲನ್ನೇ ಕೊಟ್ಟು ಕಳಿಸಿದ್ದಾರೆ. ಈಗ ಸುಮಾರು 3 ಗಂಟೆ ಆಗಿದೆ. ಮಧ್ಯಾಹ್ನ 6 ಗಂಟೆ ಅಷ್ಟೊತ್ತಿಗೆ ಪ್ರಸಾದ ರೆಡಿ ಆಗಬೇಕು. ಈಗ ಹಾಲಿಗೆ ಮೊಸರು ಹೆಪ್ಪಾಕಿ ಯಾವಾಗ ಅದು ಮೊಸರಾಗುತ್ತೆ ಟೈಮ್ ಆಗಿಬಿಡುತ್ತಲ್ವ. ಹಾಗಾಗಿ ಹಾಲನ್ನ ಹಾಗೆ ಕಾಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ಮೊಸರನ್ನ ಅಂಗಡಿಯಿಂದ ತರಿಸಿದ್ದೀನಿ. ಮೊಸರನ್ನ ಕಲಸೋವಾಗ ಹಾಲನ್ನ ತಣ್ಣಗೆ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ ಅಂಥೇಳಿ ಹಾಲನ್ನು ಕಾಯಿಸಿ ಇಟ್ಟಿದ್ದೀನಿ.
ನೋಡಿ, ಇದು ಪ್ರಸಾದ ಮಾಡೋದಕ್ಕೆ ಅಂತ ಪಾತ್ರೆ ಮತ್ತು ತಟ್ಟೆ ಒಂದು ಬ್ಯಾಗ್ಗೆ ಹಾಕಿ ಇಟ್ಬಿಟ್ಟಿದ್ದೀವಿ. ಆ ಬ್ಯಾಗಿಂದ ತೆಗೆಯೋದಕ್ಕೆ ಸುಮಾರು 10-15 ನಿಮಿಷ ಹಿಡಿಸ್ತು. ಹಾಗೆಯೇ ಬ್ಯಾಗ್ ಕಟ್ ಮಾಡಿ ತೆಗಿಬೋದಿತ್ತು, ಆದರೆ ಬ್ಯಾಗ್ ನಮಗೆ ಉಳಿಸ್ಕೋಬೇಕಾಗಿತ್ತು. ಯಾಕೆ ಅಂದರೆ ಪ್ರಸಾದ ಎಲ್ಲ ಹಂಚಿದ ಮೇಲೆ ಆ ಪ್ರಸಾದ ಪ್ಲೇಟ್ಸ್ ಇರುತ್ತಲ್ವ, ಅದೆಲ್ಲ ಬ್ಯಾಗ್ಗೆ ತುಂಬಿಟ್ಟು ಬಿಸಾಕೋದಕ್ಕೆ ಯೂಸ್ ಆಗುತ್ತೆ ಅಂತೇಳಿ ಆ ಬ್ಯಾಗ್ನ ಉಳಿಸೋದಕ್ಕೆ ನಾನು ಮತ್ತು ಅಮ್ಮ ತುಂಬಾ ಕಷ್ಟಪಟ್ವಿ. ಏನೇ ಸರ್ಕಸ್ ಮಾಡಿದ್ರೂ ಆ ಬ್ಯಾಗಿಂದ ಆ ತಪ್ಪಲೆ ಆಚೆ ಬರಲಿಲ್ಲ. ಕೊನೆಗೆ ನಾನು ಕತ್ರಿ ತಗೊಂಡು ಸ್ವಲ್ಪ ಸೈಡಲ್ಲಿ ಕಟ್ ಮಾಡಿಬಿಟ್ಟೆ. ಆಮೇಲೆ ಪಾತ್ರೆ ಮತ್ತು ಪ್ಲೇಟ್ ಈಸಿಯಾಗಿ ಬಂತು. ಈ ಪ್ರಸಾದದ ಪಾತ್ರೆ ಲಾಸ್ಟ್ ಟೈಮ್ ನಾನೇ ಪ್ರಸಾದ ಮಾಡೋದಕ್ಕೆ ಅಂತ ತಗೊಂಡಿದ್ದೆ, ಮೇಲ್ ರೂಮಲ್ಲಿ ಇಟ್ಟಿದ್ದೆ. ಇದರಲ್ಲಿ ಸುಮಾರು ಒಂದು 7-8 kgಯಷ್ಟು ಲಾಸ್ಟ್ ಟೈಮ್ ಪ್ರಸಾದ ಮಾಡಿದ್ವಿ, ಮುಕ್ಕಾಲು ಭಾಗದಷ್ಟು ಬಂದಿತ್ತು. ಈ ಸತಿ ತುಂಬಕ್ಕೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಈ ಸತಿನೂ ಅಷ್ಟೇ ಪ್ರಸಾದ ಹತ್ರ 10 kgವರೆಗೂ ಆಗಿತ್ತು. ಹರ್ಷಿತಾ ಅರಣಿಯವ್ರು ಬಂದರು, ಸುಮಾರು 4:15-5 ಗಂಟೆ ಆಗಿತ್ತು. ಆ ಹುಡುಗಿರು ಬಂದ ತಕ್ಷಣ ಪಾಪ ತರಕಾರಿಗಳೆಲ್ಲ ಅವರೂ ಜೋಡಿಸ್ಕೊತಾ ಇದ್ದಾರೆ. ಅಂದರೆ ಇವಾಗ ಹಸಿಮೆಣಸಿನ್ಕಾಯಿ ಲೆಕ್ಕ ನಾನೊಂದು ಟ್ರಿಕ್ಸ್ ಅವಳಿಗೆ ಹೇಳ್ಕೊಟ್ಟಿದ್ದೆ. ಯಾಕಂದರೆ ಇವಾಗ 5 kg ಅಕ್ಕಿಗೆ ಎಷ್ಟು ಹಸಿಮೆಣಸಿನ್ಕಾಯಿ ಹಾಕಬೇಕು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಯಾಕಂದರೆ ನಾವೇನು ಇಷ್ಟೊಂದು ಕ್ವಾಂಟಿಟಿಲಿ ಯಾವತ್ತೂ ಅಡುಗೆ ಮಾಡಿದ್ದಿಲ್ಲ ಅಲ್ವಾ. ಹಾಗಾಗಿ ಅಲ್ಲೊಂದು ಆರೆಂಜ್ ಗ್ಲಾಸ್ ಕಾಣಿಸ್ತಾ ಇದೆಯಲ್ವಾ, 1 ಗ್ಲಾಸ್ಗೆ 200 grams ಅಕ್ಕಿ ಇಡಿಸುತ್ತೆ. ಸೊ 1 kgಗೆ 5 ಗ್ಲಾಸ್ ಹಾಕಿದ್ರೆ 1 kg ಆಗುತ್ತೆ ಅಲ್ವಾ. ಸೊ ನಾನು ಯಾವಾಗಲೂ ಅದೇ ಆರೆಂಜ್ ಗ್ಲಾಸಲ್ಲಿ 3 ಗ್ಲಾಸ್ ಹಾಕೋತೀನಿ ನಮ್ಮ ಮನೆಗೆ ಪಲಾವ್ ಮಾಡಬೇಕಾದ್ರೆ. ಸೊ 1 ಆರೆಂಜ್ ಗ್ಲಾಸ್ಗೆ 4-5 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಸೊ ಅದೇ ಥರನೇ ಲೆಕ್ಕ ಅವಳಿಗೆ ಹೇಳಿಕೊಟ್ಟೆ. 5 kg ಅಕ್ಕಿಗೆ ಎಷ್ಟು ಗ್ಲಾಸ್ ಬರುತ್ತೆ ನೋಡಮ್ಮ, 1 ಗ್ಲಾಸ್ಗೆ 5 ಹಸಿಮೆಣಸಿನ್ಕಾಯಿ ಬೇಕು ಅಂತ ಹೇಳಿಕೊಟ್ಟಿದ್ದೆ. ಅದೇ ಪ್ರಕಾರವಾಗಿ ಹರಿಣಿ ಹಸಿಮೆಣಸಿನ್ಕಾಯಿ ಲೆಕ್ಕ ಹಾಕಿ ತಂದು ಕೊಟ್ಟಳು. ಈ ಕಡೆ ವೆಜಿಟೇಬಲ್ ಪಲಾವ್ಗೆ ಮಸಾಲೆ ಎಲ್ಲ ಫ್ರೈ ಮಾಡೋದಕ್ಕೆ ಅಂತ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಎಲ್ಲ ಒಂದೊಂದೇ ಐಟಮ್ಸ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ವೆಜಿಟೇಬಲ್ ಪಲಾವ್ ಮಾಡಬೇಕಾದ್ರೆ ಈ ಥರ ಮಸಾಲೆ ಎಲ್ಲ ಫ್ರೈ ಮಾಡಿಬಿಟ್ಟೆ ನಾನು ಹಾಕೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ನಾನು ಇದೇ ಥರನೇ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಈ ಸತಿ ಕೂಡ ಅದೇ ಮಾಡಿ ಅಂತ ಹೇಳಿದರು. ಹಾಗಾಗಿ ವೆಜಿಟೇಬಲ್ ಪಲಾವೇ ಮಾಡ್ತಾಯಿದ್ದೀನಿ. ಈಗ ಫ್ರೈ ಮಾಡಿಟ್ಟಿರುವಂಥ ಮಸಾಲೆ ಏನಿದೆ ಅದೆಲ್ಲ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. 4-5 ಸಲಿಗೆ ಮಸಾಲೆಯನ್ನು ರುಬ್ಕೊಂಡೆ. ಈ ಕಡೆ ಹೊರಗಡೆ ಇನ್ನೊಂದು ಸ್ಟವನ್ನು ಅಮ್ಮಗೆ ಹಚ್ಕೊಟ್ಟಿದ್ದೀನಿ. ವೈಟ್ ರೈಸ್ ಮಾಡೋದಕ್ಕೆ ಅಂತ ಹೇಳಿದ್ದೀನಿ, ಮೊಸರನ್ನ ಮಾಡೋದಕ್ಕೆ. ಸೊ ಫಸ್ಟ್ಗೆ ವೈಟ್ ರೈಸ್ ಮಾಡೋದಕ್ಕೆ ಇಟ್ಬಿಟ್ಟೆ, ಯಾಕಂದರೆ ಅದನ್ನು ಸ್ವಲ್ಪ ತಣ್ಣಕ್ಕಾದಮೇಲೆ ಮೊಸರು ಹಾಕಿ ಕಲಿಸೋದಕ್ಕೆ ಈಸಿ ಆಗಲಿ ಅಂತ. ಅಮ್ಮ ಅನ್ನ ಬೆಂದೋಗಿದೆ ಬೇಗ ಬಾ ಅಂತ ಕರೀತಾ ಇದ್ದಾರೆ. ಪರವಾಗಿಲ್ಲ, ಸ್ವಲ್ಪ ಬೆಂದ್ರೂ ಪರವಾಗಿಲ್ಲ, ಮೊಸರನ್ನ ಕಲ್ವ ಚೆನ್ನಾಗಿರುತ್ತೆ. ಮಸಾಲೆ ರುಬ್ಬೋವರೆಗೂ ಬರಲ್ಲ ಅಂತ ಹೇಳ್ಬಿಟ್ಟಿದೆ ಅಮ್ಮಗೆ. ಅಮ್ಮ ಕಾಯ್ಕೊಂಡು ನಿಂತಿದ್ದಾರೆ. ಇವಾಗ ವೈಟ್ ರೈಸ್ ಇಳಿಸ್ಬಿಟ್ಟು ಪಲಾವ್ಗೆ ಅಂತ ಇನ್ನೊಂದು ಪಾತ್ರೆ ಇಟ್ಟಿದ್ದೀನಿ. ಸೊ ಪಲಾವ್ಗೆ ಒಗ್ಗರಣೆ ಎಲ್ಲ ಹಾಕಿದ್ದೀನಿ, ಎಣ್ಣೆ ಹಾಕಿ, ಮತ್ತು ಪಲಾವ್ದು ಸಾಮಗ್ರಿಗಳೆಲ್ಲ ಬರುತ್ತಲ್ವ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇವೆಲ್ಲ ಹಾಕಿ, ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡಿದ್ದೀನಿ. ಈಗ ಇದರಲ್ಲೇ ರೆಡಿ ಮಾಡಿಟ್ಕೊಂಡಿದ್ನಲ್ಲ ತರಕಾರಿಗಳು, ಇದನ್ನು ಹಾಕ್ತಾಯಿದ್ದೀನಿ. ತರಕಾರಿಗಳಂದರೆ ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸು, ಆಲೂಗಡ್ಡೆ ಮತ್ತು ಬಟಾಣಿ ಇವಿಷ್ಟನ್ನು ಹಾಕಿದ್ದೆ. ಹೋದ ಸಲ ಗಣೇಶನಿಗೆ ಪ್ರಸಾದ ಮಾಡಿದಾಗ ಅವರೆಕಾಯನ್ನು ತರಿಸಿದ್ದೆ, ಫ್ರೆಶ್ ಅವರೆಕಾಯಿ. ಅದರಲ್ಲಿ ಪಲಾವ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಈ ಸತಿ ತರಕಾರಿ ಪಲಾವ್ ಮಾಡೋಣ ಅಂಥೇಳಿ ತರಕಾರಿಗಳನ್ನು ತರಿಸಿದ್ದೆ. ಈಗ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ನಲ್ವ ಅಡುಗೆ ಮನೆಯಲ್ಲಿ, ಚರಣ್ ಸ್ವಲ್ಪ ಮಸಾಲೆ ತಂದು ಕೊಡಪ್ಪ ಅಂತ ಹೇಳಿದೆ. ಅವನೇ ಮಸಾಲೆ ತಂದು ಎಲ್ಲ ಹಾಕ್ತಾ ಇದ್ದಾನೆ ಒಗ್ಗರಣೆಗೆ. ಚರಣ್ ಹೇಳಿಬಿಟ್ಟಿದ್ದ, ನನ್ನನ್ನು ವಿಡಿಯೋ ತೆಗಿಬೇಡಿ, ಹಾಕಬೇಡಿ ಅಂಥೇಳಿ, ಕಾಲೇಜಲ್ಲಿ ಫ್ರೆಂಡ್ಸ್ ರೇಗಿಸ್ತಾರೆ ಅಂತ. ದೇವ್ರ ಪ್ರಸಾದ ಮಾಡ್ತಿದ್ಯಾ ಬಾರೋ, ಯಾಕೆ ರೇಗಿಸ್ತಾರೆ, ಇನ್ನೂ ನಿಂಗೆ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಹಂಗೂ ಹಿಂಗೂ ಹೇಳಿ ಅವನ ಕೈಲಿ ಸ್ವಲ್ಪ ಇದೆಲ್ಲ ಹಾಕಿಸ್ತಾ ಇದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಹಾಕಿದೆ, ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಲ್ವ. ಸೊ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕೋಣ ಅಂಥೇಳಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಅರಿಶಿನದ ಪುಡಿ 3 ಒಂದು 4 ಸ್ಪೂನನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಸಣ್ಣ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಪುಡಿ ಮಾಡಿ ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ. ಮತ್ತು ನೀರನ್ನು ಹಾಕಿದ್ದೀನಿ. ಅಂದರೆ ಅಕ್ಕಿ ಎಷ್ಟು ಗ್ಲಾಸ್ ಇತ್ತೋ ಅಷ್ಟಕ್ಕೆ ನೀರನ್ನು ನೋಡಿಕೊಂಡು ಕರೆಕ್ಟ್ ಅಳತೆಯಲ್ಲಿ ಹಾಕ್ತಾಯಿದ್ದೀನಿ.
ಅಡುಗೆ ಭಟ್ರಾದರೆ ಆರಾಮಾಗಿ ಮಾಡಿಬಿಡ್ತಾರೆ, ಯಾಕಂದರೆ ಅವ್ರಿಗೆ ರೂಢಿ ಇರುತ್ತಲ್ವ ಇಷ್ಟು ಅಕ್ಕಿಗೆ ಇಷ್ಟೇ ನೀರು ಹಾಕಬೇಕು ಅಂತ. ನಾವು ಇಷ್ಟೊಂದು ಕ್ವಾಂಟಿಟೀಲಿ ಯಾವತ್ತೂ ಮಾಡಿದ್ದಿಲ್ಲ. ಸೊ ಯಾವಲೋ ವರ್ಷಕ್ಕೊಂದ್ಸತಿ ಈ ಥರ ಪ್ರಸಾದ ಮಾಡಿದಾಗ ಮಾಡ್ತೀನಿ. ಪ್ರಸಾದ ಚೆನ್ನಾಗಿ ಬರಲಿ ಅಂತ ಕೇಳಿಕೊಂಡು ಮಾಡ್ತೀವಲ್ವ, ಅದರಲ್ಲಿ ಉಪ್ಪು ಖಾರ ಎಲ್ಲ ಹದವಾಗಿರಲಿ, ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ತುಂಬ ಕೇರ್ಫುಲ್ಲಾಗಿ ಮಾಡ್ತಾಯಿದ್ದೀನಿ. ನೀರು ಜಾಸ್ತಿ ಹಾಕಿಬಿಟ್ರೆ ಪಲಾವ್ಗೆ ಮುದ್ದೆ ಥರ ಆಗಿಬಿಡುತ್ತೆ. ಇಲ್ಲ ನೀರು ಅಳತೆಗಿಂತ ಕಮ್ಮಿ ಹಾಕಿಬಿಟ್ರೆ ಮುಳ್ಳಕ್ಕಿ ಅನ್ನ ಥರ ಆಗಿಬಿಡುತ್ತೆ, ಸರಿಗೆ ಬೆಂದಿರಲ್ಲ. ಸೊ ಕರೆಕ್ಟ್ ಮೆಜರ್ಮೆಂಟ್ ಇಲ್ಲಿ ಅಂಥೇಳಿ ಒಂದು ಗ್ಲಾಸ್ಗೆ ಸುಮಾರು 1.5-1.25 ಆ ಥರ ಬರೋ ಥರ ನೋಡಿಕೊಂಡು ನೀರನ್ನು ಬಿಸಿಯಾಗೋದಕ್ಕೆ ಒಳಗಡೆ ಸ್ಟವ್ ಮೇಲೆ ಇಟ್ಟಿದ್ದೆ. ಸೊ ಹಾಗಾಗಿ ಬಿಸಿ ನೀರು ಹಾಕಿದ ತಕ್ಷಣ ಬೇಗನೆ ಬಾಯ್ಲಿಗೆ ಬಂದುಬಿಡ್ತು ನೋಡಿ. ಇವಾಗಷ್ಟೇ ಹಾಕಿದ್ದು. ಇವಾಗ ರೈಸನ್ನು ಹಾಕ್ತಾಯಿದ್ದೀನಿ. ಸುಮಾರು 5 kg ಅಕ್ಕಿನ ವಾಶ್ ಮಾಡಿ ನೀರೆಲ್ಲ ಬಸಿದು ಇಟ್ಟಿರೋಂಥದ್ದು. ನೀರಲ್ಲೇ ನೆನೆಸಿ ಇಟ್ಬಿಟ್ರೆ ಇದು ದೊಡ್ಡ ಸ್ಟವ್ ಅಲ್ವಾ, ದೊಡ್ಡ ಉರಿ ಇರುತ್ತಲ್ವ, ಅನ್ನ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ ಅಂತೇಳಿ ನೀರಲ್ಲಿ ನೆನೆಸಿಲ್ಲ, ಜಸ್ಟ್ ವಾಶ್ ಮಾಡಿಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಈ ಥರ ಒಂದು ಬಕೆಟ್ಗೆ ಹಾಕಿ ಇಟ್ಟಿರೋಂಥದ್ದು. ಇವಾಗ ನೀರು ಬಾಯ್ಲಿಗೆ ಬಂದಿದ ತಕ್ಷಣ ರೈಸ್ನ ಸೇರಿಸ್ತಾ ಇದ್ದೀನಿ. ಕೋಲಂ ರೈಸ್ ಅಂತ ಹೇಳ್ತೀವಲ್ವ, ಸಣ್ಣ ಅಕ್ಕಿ, ಅದನ್ನು ಹಾಕ್ತಾಯಿದ್ದೀನಿ. ರೈಸ್ ಹಾಕಿದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಮೊಸರನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಶುಂಠಿ ತುರಿ ಮತ್ತು ದಾಳಿಂಬೆ ಇವಿಷ್ಟನ್ನು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ನಮ್ಮ ಹರ್ಷಿತಾ ಹರಿಣಿಗೆ ಮೊಸರೆಲ್ಲ ಒಂದು ಸ್ವಲ್ಪ ಕಟ್ ಮಾಡಿ ಪಾತ್ರೆಗೆ ಹಾಕ್ಬಿಡಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇಬ್ಬರು ಸೇರಿಕೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರೂ ಸೇರಿಕೊಂಡು ಮಾಡಿದ್ಕೇ ಪ್ರಸಾದ ಆನ್ ಟೈಮ್ ಕರೆಕ್ಟಾಗಿ 6 ಗಂಟೆ ಅಷ್ಟೊತ್ತಿಗೆ ಪ್ರಸಾದಗಳೆಲ್ಲ ರೆಡಿ ಆಗಿಬಿಡ್ತು. ನಾವು ಆಚಾರರಾಗಿರೋದ್ರಿಂದ ನಮಗೆ ಮಣ್ಣಿನ ಗಣೇಶ ಇಡುವಂಥ ಪದ್ಧತಿ ಇದೆ. ನಾನು ಈಗಲೇ ಮಣ್ಣಿನ ಗಣೇಶ ಇಟ್ಟು ರೂಢಿ ಮಾಡ್ಕೊಂಡಿಲ್ಲ. ಮಕ್ಕಳೆಲ್ಲ ಸ್ವಲ್ಪ ಮದುವೆ ಎಲ್ಲ ಆದಮೇಲೆ, ಸೊಸೆದೀರೆಲ್ಲ ಬಂದಮೇಲೆ ಆಮೇಲೆ ಮಣ್ಣಿನ ಗಣೇಶ, ಮಣ್ಣಿನ ಗೌರಿ ಇಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಮನೆಯಲ್ಲೇ ಇರುವಂಥ ಬ್ರಾಸ್ ಗಣೇಶ ಏನಿದೆ ಅದನ್ನೇ ಇಟ್ಬಿಟ್ಟು ಈ ಸಲ ಗಣೇಶ ಹಬ್ಬ ಮಾಡಿರೋದು. ಅಂದರೆ ಲಾಸ್ಟ್ 2 years 3 yearsಯಿಂದ ನಾವು ಇದೇ ಥರನೇ ಬ್ರಾಸ್ ಗಣೇಶ ಇಟ್ಟು ಪೂಜೆ ಮಾಡ್ತಿರೋದು. ಗೌರಿ, ಮಣ್ಣಿನ ಗೌರಿ ತಗೊಂಡು ಬಂದಿದ್ದೀನಿ. ಅಂದರೆ ಇವಾಗ ನಮ್ಮ ಬಡಾವಣೆಗೆ ಗೌರಿ ಗಣೇಶ ತರಿಸಿದ್ವಲ್ವ, ಅದ್ರ ಜೊತೆಗೇ ಒಂದು ಪುಟಾಣಿ ಗೌರಿ ಕೂಡ ತಂದಿದ್ದೀವಿ. ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ಇವಾಗ ಸಂಜೆ 6 ಗಂಟೆ ಆಗಿರೋದ್ರಿಂದ ಮನೆಯಲ್ಲಿ ಫಸ್ಟ್ಗೆ ಪೂಜೆ ಮಾಡಿಬಿಡೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀನಿ. ಮದುವೆ ಮುಂಚೆ ಎಲ್ಲ ಅಮ್ಮ ಮನೆಯಲ್ಲಿ ಮಣ್ಣಿನ ಗಣೇಶ, ಗೌರಿ ಇಟ್ಬಿಟ್ಟು ಪೂಜೆ ಮಾಡುವಂಥ ಪದ್ಧತಿ ಇತ್ತು. ಮದುವೆ ಆದಮೇಲೆ ಮಕ್ಕಳೆಲ್ಲ ಚಿಕ್ಕವರು ಇರ್ತಾರಲ್ವ, ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ಇರುವಂಥ ಬೆಳ್ಳಿ ಗಣೇಶ, ಗೌರಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಈಗ ಲಾಸ್ಟ್ 2 years 3 yearsಯಿಂದ ಬ್ರಾಸ್ ಗಣೇಶ ತಂದಿದ್ದಾರೆ. ಹಾಗಾಗಿ ಬ್ರಾಸ್ ಗಣೇಶ ಇಟ್ಟು ಪೂಜೆ ಮಾಡ್ತೀನಿ. ಬ್ರಾಸ್ ಗಣೇಶ ಆದರೆ 3 days ಆದರೂ ಸರಿ, 5 days ಆದರೂ ಸರಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಅದನ್ನು ಎಲ್ಲಿತ್ತೋ ಅಲ್ಲಿ ಕ್ಲೀನಾಗಿ ಒರೆಸಿ ಇಟ್ಬಿಡ್ತೀವಿ. ಅಂದರೆ ಪ್ರತಿದಿನ ನಾವು ಆ ಬ್ರಾಸ್ ಗಣೇಶಗೆ ಪೂಜೆಯನ್ನು ಸಲ್ಲಿಸ್ತೀವಿ. ಮಣ್ಣಿನ ಗಣೇಶ ಇಟ್ಟಾಗ ತುಂಬ ನೇಮದಿಂದ, ತುಂಬ ಪದ್ಧತಿಯಿಂದ ಮಾಡಬೇಕು, ಸ್ವಲ್ಪನೂ ತಪ್ಪಾಗಬಾರ್ದು. ಹಾಗಾಗಿ ಈಗ ಸದ್ಯಕ್ಕೆ ಬೇಡ ಅಂಥೇಳಿ ನಾನು ಮಣ್ಣಿನ ಗಣೇಶ ಇಡೋ ಪದ್ಧತಿ ರೂಢಿ ಮಾಡಿಕೊಂಡಿಲ್ಲ. ಗೌರಿ ಹಬ್ಬದ ದಿನ ಮತ್ತು ಗಣೇಶ ಹಬ್ಬದ ದಿನ 2 ದಿನದ ವ್ಲಾಗನ್ನು ನಾನು ಮಾಡೋಕ್ಕಾಗಲಿಲ್ಲ, ವಿಡಿಯೋ ತೆಗೆಯೋದಕ್ಕಾಗಲಿಲ್ಲ. ತುಂಬಾ ಬ್ಯುಸಿ ಇತ್ತು. ಮನೆಯಲ್ಲಿ ಪ್ರಸಾದ ಮಾಡಬೇಕು, ಮನೆಯಲ್ಲಿ ಅರೇಂಜ್ಮೆಂಟ್ ಮಾಡಬೇಕು ಗಣೇಶಗೆ, ಮತ್ತು ಹೊರಗಡೆ ಇರೋಂಥ ಗಣೇಶಗೂ ಸಹ ರೆಡಿ ಮಾಡಿಕೊಡ್ಬೇಕು, ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡಿಕೊಡ್ಬೇಕು. ತುಂಬಾ ಬ್ಯುಸಿ ಇತ್ತು. ವಿಡಿಯೋ ತೆಗಿಬೇಕು ಅನ್ನೋ ನೆನಪು ಕೂಡ ಆಗಲಿಲ್ಲ. ಇದು ಗಣೇಶ ಹಬ್ಬದ 2ನೇ ದಿನ, ಭಾನುವಾರದ ದಿನ. ಸೊ ಇವತ್ತಾರು ವ್ಲಾಗ್ ಮಾಡೋಣ ಅಂಥೇಳಿ ಎಷ್ಟಾಗುತ್ತೋ ಅಷ್ಟು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಮನೆಯೊಳಗೆ ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಪೂಜಾರು ಕೂಡ ಬಂದರು. ಗಣೇಶ ಪೂಜೆ ಹೊರಗಡೆ ಇರುವಂಥ ಗಣೇಶಗೆ ಪೂಜೆ ಮಾಡಿಸೋದಕ್ಕೆ 3 ದಿನವೂ ಪೂಜಾರನ್ನ ಕರೆಸಿ ಕ್ಲೀನಾಗಿ ನೇಮವಾಗಿ ಮಾಡಿಸಿದ್ವಿ. ಈ ಸಲ ಬಡಾವಣೆಯಲ್ಲಿ 3 ದಿನ ಗಣೇಶ ಕೂರಿಸಿದ್ವಿ. ಮನೆಯಲ್ಲೂ ಅಷ್ಟೇ 3 ದಿನ ಗಣೇಶ ಕೂರಿಸಿದ್ವಿ. 3 ದಿನವೂ ಆತಂಕ, ಭಯ ಇತ್ತು ಮಕ್ಕಳಲ್ಲಾಗಲಿ ಇಲ್ಲ ದೊಡ್ಡವ್ರ ಮನಸ್ಸಲ್ಲಿ. ಏನಪ್ಪ ಅಂತ ಹೇಳಿದ್ರೆ ಮಳೆ ಬಂದ್ಬಿಡತ್ತೆ ಅನ್ನೋ ಒಂದು ಕಾರಣ. ಯಾಕಂದರೆ ಮಕ್ಕಳು ಈ ಶಾಮಿಯಾನ ಏನು ಹಾಕ್ಸಿದ್ದಾರೆ ಅದು ಮಳೆ ಬಂದರೆ ಸ್ವಲ್ಪ ಎಲ್ಲಿ ನೆಂದೋಗುತ್ತೋ ಅನ್ನೋ ಒಂದು ಭಯ ಇತ್ತು. ಮತ್ತು ಗಣೇಶಗೂ ನೀರು ತಗಲಿಸ್ಬಾರ್ದು ಅಂಥೇಳಿ
ದೇವ್ರ ದಯೆಯಿಂದ 3 ದಿನವೂ ಸಹ ಮಳೆ ಬರಲಿಲ್ಲ. ನಾವು ಗಣೇಶನ ವಿಸರ್ಜನೆ ಮಾಡಿ ಬಂದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ದಿನ ಮಳೆ ಬಂತು. ಪೂಜೆಗೆ ಯಾರ್ಯಾರು ಬಂದಿದ್ರೋ ಎಲ್ಲರ ಕೈಯಲ್ಲೂ ಸಂಕಲ್ಪ ಮಾಡಿಸಿ ಎಲ್ಲರ ಹೆಸರಲ್ಲೂ ಅರ್ಚನೆಯನ್ನು ಮಾಡಿದ್ರು ಪೂಜಾರರು. ಪೂಜೆ ಸುಮಾರು ಶುರುವಾಗೋಷ್ಟೊತ್ತಿಗೆ 7:15 ಆಗಿಬಿಡ್ತು. हस्तानक्षत्र कन्या राशि जाता यह साकुंभानाम अस्य यजमानस्य गोत्रोद्भवस्य विष्णु गोत्रोद्भवस्य हनुमंतराय नामस्य चतुर्मुखान्ताय मल्ला नाम्यः चित्मगना क्षीरं समर्पयामि तीर्थं समर्पयामि भोगीफलसमायुक्तं नागवल्लिदलयुक्तं कर्पूरसंयुक्तं ताम्बूलं भक्षण. ಪ್ರಸಾದಕ್ಕೆ ವೆಜಿಟೇಬಲ್ ಪಲಾವ್ ಮತ್ತು ಮೊಸರನ್ನ ಎರಡನ್ನೂ ತಯಾರಿ ಮಾಡಿದ್ವಿ. ಮತ್ತು ಹಸ್ಬೆಂಡ್ ಸ್ವೀಟ್ ತರಿಸಿದ್ರು, ಎಲ್ಲರಿಗೂ ಒಂದೊಂದು ಕೊಡೋಣ ಅಂಥೇಳಿ. ಜೈ ಜೈ सर्वविघ्नक्षिदे तस्मै गणाधिपते नमः. वक्रतुण्डमहाकाय सूर्यसमप्रभविघ्नं कुरु मे देव सर्वकार्येषु सर्वदा. ॐ एकदन्ताय विद्महे वक्रतुण्डाय प्रचोदयात्. ॐ हिरण्यपात्रमदहो पूर्णं ददाति मृतव्यो सानीति एकदा ब्रह्मणोपहर्ति एकदैव यजमान आयुस्ते ददाति. श्रीमहागणपतये नमः. पुत्रनिराजनं दर्शयामि. दर्शनानन्तरे आचमनीयं समर्पयामि. आचमनानन्तरे परिमळ पत्रपुष्पाणि समर्पयामि. रक्षान् धारयामि. यो आपं पुष्पं वेद पुष्पवान् प्रजवान् पशुमान् भवति. चन्द्रमा वा अपां पुष्पं पुष्पवान् प्रजवान् पशुमान् भवति. य एवं वेद योपामायतनवेद आयतनवान् भवति. यो वेदादस्वरः प्रोक्तो वेदान्ति प्रतिष्ठः तस्य प्रकृतिस्य प्रसमेश्वरः. श्री महागणपति श्री धन्वन्तरिमः वैश्रवणाय महाराजाय नमः. ओम तद्ब्रह्म ओम तद्वायुः ओम तदात्मा ओम तत्सत्यम् ओम तत्सर्वम् ओम तत्पुरोर्नमः. ब्रह्माण्ड समस्त देवान्ततोऽनमः. प्रकृतोऽपि नमः. ಹುಷಾರು ಈ ಕಡೆ ಇಟ್ಕೊಂಡ್ರಪ್ಪ ಸ್ವಲ್ಪ. ಆಯ್ತು ಬಿಡು ಆಗೋಯ್ತು ಇಟ್ಬಿಡೋಣ. ಹೂವು ತೊಳಿ ಈ ಕಡೆ ತಿರುಗಿಸಿ ಈ ಕಡೆ. ಹಾಂ ಸೀದೆ ಮಾಡ್ಕೊಳ್ಳಮ್ಮ. ಪೂಜೆ ಟೈಮ್ ನೋಡಿದ್ರೆ ಜನ ಕಮ್ಮಿ ಇದ್ದರು. ಮಾಡಿದ ಪ್ರಸಾದ ಎಲ್ಲ ಉಳ್ದೋಗ್ಬಿಡತ್ತಲ್ವ. ಸುಮಾರು 10 kg ಹತ್ತತ್ರನೇ ಇದೆ. ಮೊಸರನ್ನ ಇದೆ, ಕಡಲೆಕಾಳು ಉಸ್ಲಿ ಇದೆ. ಖಾಲಿ ಆಗುತ್ತೋ ಇಲ್ವೋ ಅಂತ ನಮ್ಮ ಹಸ್ಬೆಂಡ್ಗೆ ಎಲ್ಲ ಆತಂಕ ಆಗ್ಬಿಟ್ಟಿತ್ತು, ಏನಪ್ಪ ಅಂತ. ನೋಡಿದ್ರೆ ಪ್ರಸಾದದ ಟೈಮ್ಗೆ ಭಕ್ತರು ಎಲ್ಲಿದ್ದರೋ ಗೊತ್ತಿಲ್ಲಪ್ಪ, ಎಲ್ಲ ಹಾಜರಾದರು. ಪ್ರಸಾದ ಅಂತೂ ಫುಲ್ ಎಲ್ಲ ಖಾಲಿ ಆಯಿತು, ಒಂಚೂರು ಉಳ್ದಿಲ್ಲ.
ಎಲ್ಲರಿಗೂ ಸಂತೃಪ್ತಿ ಆಗೋ ಥರ ಪ್ರಸಾದ ಹಂಚಿದ್ವಿ. ಪ್ರಸಾದ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳಿದ್ರು. ಭಕ್ತಿಯಿಂದ ಮಾಡಿದಂಥ ಪ್ರಸಾದ ಯಾವಾಗಲೂ ರುಚಿಯಾಗಿಯೇ ಇರುತ್ತೆ, ಚೆನ್ನಾಗಿಯೇ ಬರುತ್ತೆ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು ವೆಜಿಟೇಬಲ್ ಪಲಾವ್. ಹೋದ ಸಲ ಪ್ರಸಾದ ಮಾಡಿದ್ದು ನಮ್ಮ ಮನೆಯವ್ರಿಗೇ ಸಿಕ್ಕಿರಲಿಲ್ಲ, ಅಷ್ಟೂ ಖಾಲಿ ಆಗಿಬಿಟ್ಟಿತ್ತು. ಮತ್ತು ನಾನು ರಾತ್ರಿ 10ವರೆಗೆ ಮತ್ತೊಂದು ಸಲ ಟೊಮೆಟೊ ಬಾತ್ ಮಾಡಿ ಅದನ್ನು ಊಟ ಮಾಡೋಷ್ಟೊತ್ತಿಗೆ ರಾತ್ರಿ 12 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ಈ ಸತಿ ಪ್ರಸಾದ ಮೊದಲಿಗೆ ಸ್ವಲ್ಪ ಮನೆ ಒಳಗಡೆ ಇರುವಂಥ ಗಣೇಶನ ಮುಂದೆ ಸ್ವಲ್ಪ ತೆಗೆದಿಟ್ಟಿದ್ವಿ. ಆ ಪ್ರಸಾದ ನಮಗೆ ಉಳಿತು ಈ ಸಲ, ಅದನ್ನೇ ಎಲ್ಲರೂ ಸ್ವಲ್ಪ ಹಾಕ್ಕೊಂಡು ತಿಂದ್ವಿ. ಪ್ರಸಾದ ಎಲ್ಲ ಹಂಚಿದ ಮೇಲೆ ಗಣೇಶನಿಗೆ ಕೆಂಪು ನೀರು ಆರತಿ ಮಾಡೋಣ ಅಂಥೇಳಿ ಕೆಂಪು ನೀರು ಆರತಿಯನ್ನು ಕಲಿಸಿದ್ದೀವಿ. ಅಂಕಲ್ ಆಡೋಗಿ ನಂಬಿದವರ ಪಾಲಿನ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರನ್ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ. ಓಂ ನಮೋ ರಾತಪತಿಯನ್ನಮೋ ಗಣಪತಿಯನ್ನಮಃ ನಮೋ ಪ್ರಮದಪತಿಯನ್ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರವರದಮೂರ್ತಿಯನ್ನಮನ್ನಮಃ. ಸರ್ವಸಂಕಟಹರಿತ್ವಂ ತನೈಶ್ವರ ಪ್ರದಾಯಿನಿಂ ಜ್ಞಾನ ಚತುರ್ವಿಧಮಯ ದೇವಿ ಮಹಾಗೌರಿ ಪ್ರಣಮಾಮ್ಯಹಂ. ಈ ಸಲ ಗಣೇಶನಿಗೆ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ ಚೇಂಜ್ ಮಾಡಿದ್ದೀವಿ. ಮನೇಲೇ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಗೋಲ್ಡ್ ಕಲರ್ ಸ್ಕ್ರೀನ್ ಹಾಕಿದ್ದೆ ಬ್ಯಾಕ್ಗ್ರೌಂಡ್ಗೆ. ಸೊ ಅದೇ ಸ್ಕ್ರೀನ್ ಹಾಕೋಣ ಅಂತ ಹೇಳಿದ್ದಕ್ಕೆ ಪ್ರೀತಮ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಸ್ಕ್ರೀನ್ ಬೇರೆ ಕಲರ್ ಬೇಕು, ಈ ಸಲ ಬೇರೆ ಕಲರ್ ಹಾಕೋಣ. ಹೋದ ಸಲ ಗೋಲ್ಡ್ ಕಲರ್ ಇದೆ, ಈ ಸಲ ಫೋಟೋಸ್ಗೂ ಸೇಮ್ ಅದೇ ಬರುತ್ತೆ, ಸ್ಕ್ರೀನ್ ಬೇರೆ ಕಲರ್ ಬೇಕು ಅಂತೇಳಿ ಹುಡುಗರೆಲ್ಲ ಈ ಸ್ಕ್ರೀನ್ನ ತಂದುಕೊಟ್ರು. ಸ್ಕ್ರೀನ್ನ ಹೊಲಿತಾ ಇದ್ದೆ ನಮ್ಮ ಮಿಷಿನಲ್ಲಿ, ಪವರ್ ಮಿಷಿನಲ್ಲಿ. ಸೂಜಿ ಮುರಿದೋಗ್ಬಿಡ್ತು, ಯಾಕಂದರೆ ಸೂಜಿ ತುಂಬ ತೆಳು ಇರುತ್ತೆ, ನಾರ್ಮಲ್ ಬಟ್ಟೆಗಳು ಹೊಲಿಯುವಂಥ ಮಿಷಿನ್ ಅಲ್ವಾ. ಮತ್ತು ಏನು ಮಾಡೋದು ಅಂಥೇಳಿ ನಂದು ಓಲ್ಡ್ ಲೆಗ್ ಮಿಷಿನ್ ಇತ್ತು, ಮಾಡಿ ಮೇಲೆ ರೂಮಲ್ಲಿ ಇಟ್ಟಿದ್ದೆ. ಅದು ಫುಲ್ ಬೆಲ್ಟೆಲ್ಲ ಹೋಗಿಬಿಟ್ಟಿತ್ತು, ಅದಕ್ಕೆ ಬೆಲ್ಟ್ ಹಾಕಿ ಆಯಿಲಿಂಗ್ ಮಾಡಿ ಮತ್ತು ಅದೆಲ್ಲ ಸ್ಟಿಚ್ ಮಾಡಿ ಹಬ್ಬಕ್ಕೆ ಹಿಂದಿನ ದಿನ ಅಂದರೆ ಗೌರಿ ಹಬ್ಬದ ರಾತ್ರಿ ನಾನು ಮಲಗೋಷ್ಟೊತ್ತಿಗೆ ರಾತ್ರಿ 2 ಗಂಟೆ ಆಯಿತು. ಆ ಮಿಷಿನ್ಗೂ ಸ್ವಲ್ಪ ಸ್ಟಿಚ್ ಮಾಡೋಕ್ಕಾಗ್ತಾಯಿರಲಿಲ್ಲ, ಯಾಕಂದರೆ ಸ್ಕ್ರೀನ್ ಬಟ್ಟೆ ದಪ್ಪ ಇರೋದ್ರಿಂದ. ನಾನು ಸ್ವಲ್ಪ ಕೈಯಲ್ಲೇ ಸ್ಟಿಚ್ ಮಾಡಿ ಹುಡುಗರಿಗೆ ಹಬ್ಬದ ದಿನ, ಗಣೇಶ ಹಬ್ಬದ ದಿನ ಸ್ಕ್ರೀನ್ನ ರೆಡಿ ಮಾಡಿ ಕೊಟ್ಟೆ. ಮತ್ತು ಆ ಬ್ಯಾಕ್ಗ್ರೌಂಡ್ ಫ್ಲವರ್ಸ್ ಏನಿದೆ, ರೋಸ್ಗಳು, ಅದೆಲ್ಲ ಫುಲ್ಲು ಹುಡುಗರು ತಂದು ಕೊಟ್ಟಿದ್ರು. ಅದನ್ನು ಸಹ ನಾನೇ ಬೊಕ್ಕೆ ಥರ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ. ಅದೆಲ್ಲ ವಿಡಿಯೋ ತೆಗೆಯೋದಕ್ಕಾಗಲೇ ಇಲ್ಲ. ಸೊ ಇನ್ನೊಂದು ಸಲ ಯಾವಾಗಾದ್ರೂ ನಿಮಗೆ ಆ ಬೊಕ್ಕೆ ಎಲ್ಲ ಹೇಗೆ ಮಾಡೋದು ಅಂತ ಐಡಿಯಾ ಹೇಳ್ಕೊಡ್ತೀನಿ. ಸ್ಕ್ರೀನು ಡಾರ್ಕ್ ಕಲರಲ್ಲಿ ಇದೆಯಲ್ವ, ಅದಕ್ಕೆ ಫ್ಲವರ್ಸ್ ಏನಿದೆ ಸ್ವಲ್ಪ ಲೈಟ್ ಕಲರ್ಸ್ ಹಾಕೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ನೋಡಿದ್ರೆ ಸೈಡ್ ವಾಲ್ ಏನಿದೆ ಶಾಮಿಯಾನದು, ಅದು ಕೂಡ ಎಲ್ಲೋ ವೈಟೇ ಬಂದುಬಿಟ್ಟಿದೆ, ಫ್ಲವರ್ಸ್ ಕೂಡ ಎಲ್ಲೋ ವೈಟೇ ಬಂದುಬಿಟ್ಟಿದೆ. ಸೊ ಈ ಸಲ ಹುಡುಗರು ಡೆಕೋರೇಷನ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ಡೇ ಸೋಮವಾರ ದಿನ ಗಣೇಶನ ವಿಸರ್ಜನೆ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡಿದ್ರು, ತುಂಬ ಗ್ರ್ಯಾಂಡಾಗೆ ವಿಸರ್ಜನೆ ಮಾಡಿದ್ರು. ಅದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೆಕ್ಸ್ಟ್ ವಿಡಿಯೋ ಮರೀದಿರ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ 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 ಒಂದು ಲೈಕ್ ಕೊಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ, ಅಂದರೆ ಗಣೇಶ ಹಬ್ಬದ ವಿಸರ್ಜನೆ ದಿನ, ಕೊನೆಯ ದಿನ, 3ನೇ ದಿನ ಹೇಗೆ ನಡೀತು ಅಂತ. ಸೊ ಮರೀದಿರ ವಿಡಿಯೋ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ನಮಸ್ತೆ. ನಿನಗೆ ಗಣನಾಥ ದೇವ ವಂದಿಪೆ, ನಿನಗೆ ಗಣನಾಥ ದೇವ ಅಂಧ ವಿಘ್ನಗಳ ಕಳೆ ಗಣನಾಥ ದೇವ, ಬಂಧ ವಿಘ್ನಗಳ ಕಳೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ ದೇವ. ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜವ ಗಣನಾಥ ದೇವ, ಬಂದಿಪೆ ನಿನಗೆ ಗಣನಾಥ
ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಸಂಧನು ರಣದಲ್ಲಿ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ ದೇವ. ಮಂಗಳ ಮೂರ್ತಿ ಗುರು ರಂಗವಿಠಲನ ಪಾದ, ಮಂಗಳ ಮೂರ್ತಿ ಗುರು ರಂಗವಿಠಲನ ಪಾದ, ಭೃಂಗನೆ ಪಾಲಿಸು ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ ದೇವ. ಅಂಧ ವಿಘ್ನಗಳ ಕಳೆ ಗಣನಾಥ ದೇವ, ಬಂದ ವಿಘ್ನಗಳ ಕಳೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ ನಿನಗೆ ಗಣನಾಥ ದೇವ, ವಂದಿಪೆ